ಕೆಂಪೇಗೌಡ್ರೂರಲಿ ಸಂಪಂಗಿ ಕೇರಳಿ ಕಬಿಲ್ಡಿಂಗ್ ಸ್ಕೂಲಲ್ಲಿ ಬೀಜೋಕ್ತಿಯ ವೃಕ್ಷ ಎಂಬ ಒಂದು ಅರಣ್ಯಕ್ಕೆ ಹೋಗೋಣ. ಎಲ್ಲಿ ಹೋಗೋಣ? ಬೀಜೋಕ್ತಿಯ ವೃಕ್ಷ ಎಂಬ ಅರಣ್ಯಕ್ಕೆ ಹೋಗೋಣ. ಅಲ್ಲಿ ಚರಾಕ್ಷರ, ಸ್ಥಿರಾಕ್ಷರ, ಬೀಜ ಪದಗಳು ನಿಮ್ಮ ಜೊತೆಗೆ ಲೈವ್ ಆಗಿ ಮಾತಾಡು. ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಸಂಪೂರ್ಣವಾಗಿ ನಾವು ಅರಣ್ಯಕ್ಕೆ ಹೋದಾಗ ಏನ್ ತಿಳ್ಕೊತೀವಿ, ನಾವು ಬೀಜೋಕ್ತಿಯ ಪಾಠವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ. ನಮಸ್ಕಾರ, ನನ್ನ ಹೆಸರು ಸ್ಥಿರಾಕ್ಷರ. ನನ್ನ ಬೆಲೆ ಎಂದಿಗೂ ಬದಲಾಗುವುದಿಲ್ಲ. ನಮಸ್ಕಾರ, ನಾನು ಚರಾಕ್ಷರ. ನನ್ನ ಬೆಲೆ ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಆಗ್ತದೆ. ಒಂದು ಸಲ ಹಾಕಿದ್ದಾರೆ, ಮತ್ತೊಂದು ಸಲ 6, ಇನ್ನೊಂದು ಸಲ 10 ಆಗುತ್ತದೆ. ಹಾಯ್, ನಾನು 4x. ಹಾಯ್, ನಾನು 9x. ನಾವಿಬ್ಬರು ಸಜಾತಿಯ ಬೀಜ ಪದಗಳು. ಹಾಯ್, ನಾನು 5x. ಹಾಯ್, ನಾನು 6y. ನಾವಿಬ್ಬರು ವಿಜಾತಿಯ ಬೀಜ ಪದ. ಹಲೋ, ನಾನು ದ್ವಿಪದ. ನಾನು ತ್ರಿಪದಕ್ಕೆ 3x + 7y - 4z. ನಾನೊಂದು ತ್ರಿಪದ. ಅಪವರ್ತನ ವೃಕ್ಷ. ಬೀಜೋಕ್ತಿಗಳು ನನ್ನ ಬಳಿ ಬಂದಾಗ ಬೀಜ ಪದಗಳಾಗಿ ಮುರಿದುಕೊಡುತ್ತೆ. ಅಂದ್ರೆ ಫಸ್ಟ್ ಸ್ಥಿರಾಕ್ಷರ ಬಂದ್ರು, ನೆಕ್ಸ್ಟ್ ಚರಾಕ್ಷರ ಬಂತು, ಸ್ಥಿರಾಕ್ಷರ ಚರಾಕ್ಷರ ಆದ್ಮೇಲೆ ಸಜಾತಿಯ ಬೀಜ ಪದಗಳು, ಆಮೇಲೆ ಈ ಕಡೆ ಇರೋ ವಿಜಾತಿಯ ಬೀಜ ಪದಗಳು, ಆಮೇಲೆ ಈ ಕಡೆದು ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತೆ ತ್ರಿಪದೋಕ್ತಿ ಅನ್ನೋದು ಎಲ್ಲಾನು ಕೂಡ ಏನ್ ಮಾಡಿದ್ರಿ ನಾವು ಈ ಪಾಠದಲ್ಲಿ ಬಂದ್ರು. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಒಂದ್ ಐತಿ, ಏನಂದ್ರೆ ಸ್ಪೆಷಲ್ ಪಾತ್ರ ಒಂದ್ ಐತಿ. ಯಾವ್ದಂದ್ರೆ ಇದು ಅಪವರ್ತನ ವೃಕ್ಷ. ಈ ಅಪವರ್ತನ ವೃಕ್ಷದಾಗ ನೀವ್ ಎಷ್ಟು ಏನದಂದ್ರೆ ಅಪವರ್ತನಗಳು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ಇರ್ತಾವಲ್ಲ, ಆ ಪದೋಕ್ತಿಗಳನ್ನ ಮತ್ತೆ ಉಲ್ಟಾ ಏನ್ ಮಾಡ್ತದ, ಅದು ಅಪವರ್ತನ ವಿಧಾನದಿಂದ ಬೀಜ ಪದಗಳಾಗಿ ವಿಂಗಡಣೆ ಮಾಡಿ ಕೊಡ್ತತ್ತ. ಅದನ್ನ ನೀವು ಇವಾಗ ಪ್ರತಿಯೊಬ್ಬರು ಕೂಡ ಈ ಆಕ್ಟಿಂಗ್ ಮಾಡೋದ್ರ ಮುಖಾಂತರ ಈ ಪಾಠನ ನೀವೆಲ್ಲರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ? ಎಲ್ರಿಗೂ ಅರ್ಥ ಆಗೈತಾ?